ಸ್ನೇಹಿತರೆ, ಜೀರಾ ಉಪ್ಪಿಟ್ಟು ಮಾಡೋದು ಇವನು. ಮೊದಲಿಗೆ ಒಂದು ತೆನೆಯಲ್ಲಿ ಸ್ವಲ್ಪ ಜೀರಿಗೆಯನ್ನು ಹುರಿದುಕೊಳ್ಳಬೇಕು, ಸ್ವಲ್ಪ ಬಾಡಿಸಬೇಕು. ಮತ್ತು ನಂತರ ಬಾಂಬೆ ರವೆಯನ್ನು ನಾವು ಎಷ್ಟು ಬೇಕಷ್ಟು ಅದನ್ನು ಹುರಿದುಕೊಂಡು ಒಂದು ಕಡೆ ಇಟ್ಕೊಳ್ಳಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಕಾಸಿದ ನಂತರ ನಾವು ಹುರಿದುಕೊಂಡ ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ನಂತರ ಇದಕ್ಕೆ ಸ್ವಲ್ಪ ನಾನು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಂಡು ಜೀರಿಗೆ ಸಾಸಿವೆ ಸಿಡಿದ ನಂತರ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಂಡು ಸ್ವಲ್ಪ ಬಾಡಿಸಿಕೊಳ್ಳಬೇಕು. ಹೀಗೆ ಸ್ವಲ್ಪ ಬಾಡಿಸಿಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ನೀರನ್ನು. ಸ್ವಲ್ಪ ಮಿದು ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಕೊಳ್ಳಬೇಕು. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಅಡುಗೆ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕಿಕೊಂಡು ನಂತರ ಇದಕ್ಕೆ ಸಾಂಬಾರು ಮಸಾಲೆ ಪುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಸಾಂಬಾರು ಮಸಾಲೆ ಪುಡಿ ಮತ್ತು ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸಣ್ಣ ಮಕ್ಕಳಿಗೋಸ್ಕರ ಅಂತೇಳಿ ಸ್ವಲ್ಪ ಖಾರದ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ, ಸ್ವಲ್ಪ. ಮತ್ತು ಇದಕ್ಕೆ ಸ್ವಲ್ಪ ನಾನು ಅಜ್ವಾನ್ ಕಾಳನ್ನು ಹಾಕಿಕೊಳ್ತಾ ಇದ್ದೇನೆ. ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಣ್ಣ ಮಕ್ಕಳಿಗೆ. ಹಾಕಿ ಒಂದು 5 ನಿಮಿಷ ಕಾಲ ಅದನ್ನು ಕುದಿಸಿಕೊಳ್ಳಬೇಕು. ಹೀಗೆ ಕುದಿಸಿದ ಮಿಶ್ರಣಕ್ಕೆ ನಾನು ಮೊದಲೇ ಹುರಿದಿಟ್ಕೊಂಡಂಥ ಬಾಂಬೆ ರವೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಹೀಗೆ ಬಾಂಬೆ ರವೆಯನ್ನು ಹಾಕಿಕೊಂಡು ನಾವು ಅದನ್ನು ಸಣ್ಣ ಉರಿಯಲ್ಲಿ ನಾವು ಅದನ್ನು ತಿರುತ್ತಾ ಇರಬೇಕು. ಪದೇ ಅದನ್ನು ರವೆ ಗಂಟಾಗದ ಹಾಗೆ ನಾವು ಅದನ್ನು ಬಾಡಿಸಿಕೊಳ್ಳಬೇಕು. ಹೀಗೆ ನೋಡಿ, ಸಣ್ಣಗೆ ನಾವು ತಿರುತ್ತಾ ಇರಬೇಕು. ರವೆ ಗಂಟು ಆಗದ ಹಾಗೆ ನಾವು ಪದೇ ಅದನ್ನು ತಿರುತ್ತಾ ಇದ್ದರೆ ಅದು ಮೃದುವಾಗಿ ಒಳ್ಳೆಯ ರೀತಿಯಿಂದ ನಾವು ಮಕ್ಕಳಿಗೆ ತಿನ್ನಿಸಲು ಒಂದು ಉತ್ತಮ ರೀತಿಯಲ್ಲಿ ಬರುತ್ತದೆ. ಹೀಗೆ ನೋಡಿ, ಸಣ್ಣಗೆ ತಿರುತ್ತಾ ಇರಬೇಕು. ತುಂಬ ಗಟ್ಟಿಯಾಗಬಾರ್ದು. ಹೀಗೆ ಸ್ವಲ್ಪ ಮಿದುವಾಗಿ ಈ ಥರ ನಾವು ಅದನ್ನು ತಿರುಗಿಕೊಳ್ಳಬೇಕು. ನೋಡಿ, ಹೀಗೆ ಸ್ವಲ್ಪ ನೋಡಿ ಹಾಗೆ ಮಿದುವಾಗಿ ಬಂದಿದೆ. ಹೀಗೆ ಅದನ್ನೇ ಮಿದುವಾಗುವವರೆಗೆ ನಾನು ತಿರುಗಿಕೊಂಡು ಈಗ ಬಾಂಬೆ ರವದಿಂದ ಜೀರಾ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಹೀಗೆ ಜೀರಾ ಉಪ್ಪಿಟ್ಟು.